ಎಲ್ರಿಗೂ ನಮಸ್ಕಾರ. ಜಿ ಕನ್ನಡದವರು ವೆಬ್ ಸೀರೀಸ್ನ ಜಾಸ್ತಿ ಮಾಡಬೇಕು ಅಂತ ತುಂಬ ಪ್ರಾಜೆಕ್ಟ್ನ ಕೈಗೆತ್ಕೋತಾ ಇರೋ ಥರ ಇದ್ದಾರೆ. ಮಾರಿಗಲ್ಲು ಅಂತ ಲಾಸ್ಟ್ ಟೈಮ್ ಒಂದು ಸೀರೀಸ್ ರಿಲೀಸ್ ಮಾಡಿದರು. ಅದ್ಭುತವಾಗಿತ್ತು. ನನಗಂತೂ ತುಂಬ ಇಷ್ಟ ಆಗಿರುವಂಥ ವೆಬ್ ಸೀರೀಸ್ ಆಗೋಯ್ತು ಅದು. ಯಾಕೆ ಅಂತಂದರೆ ಅದರಲ್ಲಿ ಇದ್ದಂಥ ಕತೆ ಸಸ್ಪೆನ್ಸ್ ಸಖತ್ತಾಗಿತ್ತು. ಈಗ ಹೊಸದಾಗಿ ರಾಕ್ಷಸ ಅಂತ ಒಂದು ವೆಬ್ ಸೀರೀಸ್ ಬರ್ತಾ ಇದೆ. ತುಂಬ ದೊಡ್ಡ ತಾರಾಗಣ. ಹುಲುಗಪ್ಪ ಕಟ್ಟಿಮನಿ, ಆಮೇಲೆ ಅವಿನಾಶ್ ಅವರಿದ್ದಾರೆ, ಅಭಿಜಿತ್ ಅವರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಜಯ್ ರಾಘವೇಂದ್ರ ಅವರು ನನಗೆ ಗೊತ್ತಿರಂಗೆ ಒಂದು ಕಥೆಯಲ್ಲಿ ಅವರ ಕ್ಯಾರೆಕ್ಟ್ರು ಇಂಟೆನ್ಸಿವ್ ಜಾಸ್ತಿ ಇಲ್ಲ ಅಂತಂದರೆ ಅವರು ಒಪ್ಕೊಳ್ಳೋದು ಡೌಟು. ಸೀತಾರಾಮ್ ಬಿನೋಯ್ ಅಂತ ಒಂದು ಸಿನಿಮಾ ಬಂದಿತ್ತು ಅವ್ರದ್ದು. ಅಲ್ಲಿ ನೋಡಿದಂಥ ಸೀತಾರಾಮ್ ಇಲ್ಲಿ ರಾಕ್ಷಸ ವೆಬ್ ಸೀರೀಸಲ್ಲಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಾತ್ರ. ಟ್ರೈಲರಲ್ಲಿ ನೋಡ್ದಂಗೆ ಒಬ್ಬ ಇನ್ನೋಸೆಂಟ್ ಪೊಲೀಸ್ ಆಫೀಸರ್ ಮತ್ತು ಹಾನೆಸ್ಟಿ, ಅವರು ಮಾಡುವಂಥ ಕೆಲಸದಲ್ಲಿ ಏನು ಹಾನೆಸ್ಟಿ ಇರುತ್ತೆ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊತಾರೆ ಅವ್ರ ಕ್ಯಾರೆಕ್ಟರ್ ವೈಸು. ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬಂದು ಈ ವೆಬ್ ಸೀರೀಸಲ್ಲಿ ಮೊಸಳೆನ ಏನಕ್ಕೆ ತೋರಿಸ್ತಾ ಇದ್ದಾರೆ, ಸಮಥಿಂಗ್ ಅದರಿಂದ ಊರಿಗೇನಾದರೂ ಡೇಂಜರ್ ಇದೆಯಾ? ಅಫ್ಕೋರ್ಸ್ ಈ ಟ್ರೈಲರಲ್ಲಿ ನೋಡ್ತಾ ಇದ್ರೆ ಮೊಸಳೆನೇ ಈ ವೆಬ್ ಸೀರೀಸ್ನ ವಿಲನ್ ಅಂತ ಅನಿಸುತ್ತೆ. ಅಥವಾ ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನಲ್ಲಿ ಜಾಸ್ತಿ ಬರ್ತಾ ಇರುತ್ತೆ. ಈ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗೂ ಆ ಮೊಸಳೆಗೂ ಏನಾದರೂ ಲಿಂಕ್ ಇದೆಯಾ? ಅಥವಾ ಅದನ್ನು ಚೇಸ್ ಮಾಡ್ಕೊಂಡು ವಿಜಯ್ ರಾಘವೇಂದ್ರ ಅವರು ಮತ್ತು ಹುಲುಗಪ್ಪ ಕಟ್ಟಿಮನಿ ಆಮೇಲೆ ಅವಿನಾಶ್ ಅವರು ಇವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ವಿಜಯ್ ರಾಘವೇಂದ್ರ ಅವರ ವೈಫ್ ಆಗಿ ಮಯೂರಿ ಅವರು ಮಾಡಿದ್ದಾರೆ. ಮಯೂರಿ ಕ್ಯಾಥರಿ ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಫೇಮಸ್ ಆ್ಯಕ್ಟ್ರು ಅವರು. ಬಟ್ ತುಂಬ ಕಡಿಮೆ ಸಿನಿಮಾಗಳಾಗಲಿ ಅಥವಾ ಸೀರಿಯಲ್ಗಳಾಗಲಿ ತುಂಬ ಕಡಿಮೆ ಮಾಡಿದ್ದಾರೆ ಮತ್ತು ಜಾಸ್ತಿ ಕಾಣಿಸ್ಕೊಳ್ಳೋದು ಇಲ್ಲ ಸ್ಕ್ರೀನ್ ಮೇಲೆ ಇತ್ತೀಚೆಗೆ ಅವರು. ಆಮೇಲೆ ಸುಷ್ಮಿತಾ ಜಗ್ಗಪ್ಪ ಅವರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗೆ ಓವರಾಲ್ ಈ ವೆಬ್ ಸೀರೀಸ್ ಟ್ರೈಲರ್ ನೋಡಿ ಅನಿಸಿದ್ದೇನಪ್ಪ ಅಂತಂದರೆ, ಫಸ್ಟು ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು, BGM, ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಬಂದ್ಬಿಟ್ಟು ನಿಮಗೆ ಚೇಸಿಂಗ್ ಸ್ಟೋರಿ ಇದು. ಅಂದರೆ ಏನೋ ಹುಡುಕ್ತಿರ್ತಾರೆ, ಸಿಗ್ತಾ ಇರಲ್ಲ. ಏನೋ ಹುಡುಕ್ತಿರ್ತಾರೆ, ಹೆಂಗೆ ಹುಡುಕ್ತಾರೆ, ಏನು ಮಿಸ್ಟೇಕ್ ನಡೀತಾ ಇದೆ, ಅಥವಾ ಆ ಊರಲ್ಲಿ ಅಂದರೆ ಉತ್ತರ ಕರ್ನಾಟಕದ ಭಾಗದ ಯಾವುದೋ ಒಂದು ಊರಲ್ಲಿ ಏನೋ ಆಗಬಾರದು ಆಗ್ತಾ ಇದೆ. ಅದು ಬಂದು ಹಬ್ಬದ ಸೆಲೆಬ್ರೇಷನ್ ಮತ್ತು ಆ ಊರಿನ ಜನಕ್ಕೆ ಮತ್ತು ಪೊಲೀಸ್ಗೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಕನೆಕ್ಟ್ ಆಗ್ತಾ ಇದೆ. ಇದು ಏನು ಅಂತ ತಿಳ್ಕೊಬೇಕು ಅಂತಂದರೆ ನೀವು ರಾಕ್ಷಸ ಅನ್ನೋ ವೆಬ್ ಸೀರೀಸ್ನ 20ನೇ ತಾರೀಕು, ಇದೇ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ZEE5 OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗ್ತಾ ಇರುವಂಥ ವೆಬ್ ಸೀರೀಸ್ ಇದು. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನಂತೂ ಖಂಡಿತವಾಗ್ಲೂ ನೋಡ್ತೀನಿ ಈ ವೆಬ್ ಸೀರೀಸ್ನ. ಯಾಕೆ ಅಂತಂದರೆ ಮಾರಿಗಲ್ಲು ವೆಬ್ ಸೀರೀಸ್ ನೋಡಿದಾಗ ಆ ಕಥೆಯಲ್ಲಿದ್ದಂಥ ಒಂದು ಕ್ಲಾರಿಟಿ, ಜಡ್ಜ್ಮೆಂಟು, ಸ್ಕ್ರಿಪ್ಟು, ಆಮೇಲೆ ಕ್ಯಾಮ್ರಾ ವರ್ಕ್ ಆಗಿರಲಿ, BGM ಆಗಿರಲಿ, ಇದು ಹೆಂಗೆ ಮಾಡಿದ್ದಾರೆ ಅಂತಂದರೆ ಇವರು ವೆಬ್ ಸೀರೀಸ್ ಅಂತ ಅಂದ್ಕೊಳ್ಳೋಂಗಿಲ್ಲ. ನಾವು ಯಾವುದೋ ಸಿನಿಮಾನ ವೆಬ್ ಸೀರೀಸ್ ಥರ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಕು. ಆ ಥರ ಕ್ವಾಲಿಟಿ ಇರುತ್ತೆ. ಸೊ ಅದು ನನಗೆ ತುಂಬ ಇಷ್ಟ. ಮಾರಿಗಲ್ಲಲ್ಲೂ ಅದೇ ಆಗಿತ್ತು. ಕ್ವಾಲಿಟಿ ಅಂತೂ ಬ್ಯೂಟಿಫುಲ್ ಆಗಿತ್ತು. ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸಿನಿಮಾ ನೋಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಫುಲ್ ಕ್ವಾಲಿಟಿ ಸೆಟ್ ಮಾಡಿರ್ತೀರ ನೀವು. ಅಷ್ಟು ಕ್ವಾಲಿಟಿ ZEE5 ತುಂಬ ಚೆನ್ನಾಗಿ ಕೊಟ್ಟು ಒಂದು ವೆಬ್ ಸೀರೀಸ್ನ ಮಾಡ್ತಾ ಇದ್ದಾರೆ. ಐ ಆಮ್ ರಿಯಲಿ ವೇಟಿಂಗ್ ಟು ವಾಚ್ ಇಟ್ ಆನ್ ZEE5 ಆನ್ 20th February. ನೀವು ಯಾರ್ಯಾರು ನೋಡ್ತೀರಾ ಕಮೆಂಟ್ ಹಾಕಿ. ಆ್ಯಂಡ್ ಈ ಟ್ರೈಲರ್ನ ನೀವು ನೋಡಿಲ್ಲ ಅಂತಂದರೆ ಟ್ರೈಲರ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್. ಒಂದ್ಸಲಿ ಹೋಗಿ ಟ್ರೈಲರ್ನ ಚೆಕ್ ಮಾಡಿ, ಅದರಲ್ಲೂ ಕಮೆಂಟ್ ಮಾಡಿ, ನನ್ನ ವಿಡಿಯೋಗೂ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ, ಅಂದರೆ ವೆಬ್ ಸೀರೀಸ್ ರಿಲೀಸ್ ಆದಮೇಲೆ ಅದನ್ನು ನೋಡಿ ನನಗೇನು ಅನ್ನಿಸ್ತು ಅಂತ ಅದರದ್ದು ರಿವ್ಯೂವಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಮೆಂಟ್ ಯುವರ್ ಒಪಿನಿಯನ್ಸ್. ಬಾಯ್, ಟೇಕ್ ಕೇರ್.